ಸ್ವಂತ ಮಗನ್ನೇ ಕುಮಾರಸ್ವಾಮಿ ಗೆಲ್ಸ್ಕೊಳಕ್ಕಾಗ್ತಿಲ್ಲ, ಇನ್ನು ರಾಜ್ಯದಲ್ಲಿ ಅಸ್ತಿತ್ವ ತಗೊಳಕ್ಕಾಗುತ್ತಾ ಅನ್ನೋ ಪ್ರತಿಕ್ರಿಯೆ. ಆ ಸಮುದಾಯದವರು ಇವ್ ಮತ್ತೆ JDS ಬರೋ ಅಂತ ಒಂದು ಅವಕಾಶ ಐತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ. ಬಂದ್ರಂತೂ ಸ್ವಾಗತ. ಆವಾಗ ಕರ್ನಾಟಕದಲ್ಲಿ JDS ಪಕ್ಷ ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಆಗೇ ಬರುತ್ತೆ. ಸೊ ನೀವು ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ರು, ನಿಮ್ಮನ್ನ ಪಕ್ಷ ಯಾಕೆ ಕಡೆಗಣಿಸ್ತಾ ಇದೆ? ನಿಮ್ಗೆ ಯಾಕೆ ಟಿಕೆಟ್ ಕೊಡೋದ್ರೆ ವಿಫಲ ಆಗ್ತಾ ಇದೆ? ಇದುವರೆಗೂ ಜನಗಳ ಸೇವೆನೇ ಮಾಡ್ಕೊಂಡಿದ್ದೀವಿ. ಈಗ ಆರೋಡಿಯಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಅಂತ ಜನ ಬಂತ ಇರೋ ಒಂದು ಸ್ಕೂಲ್ ಕಟ್ಕೊಂಡಿದ್ದೀವಿ. ಕುಮಾರಣ್ಣ ವಾಪಸ್ಸು ನಾವೇ ಕರ್ಕೊಂಬರ್ತೀವಿ. ಕುಮಾರಣ್ಣ ಬರಬೇಕು, ಕರ್ನಾಟಕ ಸೇವೆ ಮಾಡಬೇಕು, ಅವ್ರ ಹೆಸರು ಒಂದು ಅದಿದ್ರ ಬುಕ್ಕಲ್ಲಿ ಬರೆಯೋ ರೀತಿಯಾಗಿ ಸೊ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿ ತಾಂಡವಾಡುತ್ತೆ. ನಿಮ್ಮದೇ ಆದ ಒಂದು ಪಣ, ಈಗ ಹರೀಶ್ ಗೌಡ್ರದೇ ಒಂದು, ಮುನ್ನೇಗೌಡರದೇ ಒಂದು ಪಣ. ಈ ಥರ ಆದಾಗ ಯಾರ ಕಡೆ ಬೆಂಬಲ ಕೊಟ್ರೆ ನಮ್ಗೆ ಎಲ್ಲಿ ನೆಲೆ ಸಿಗುತ್ತೆ ಅನ್ನೋದೇ ಒಂದು ಕನ್ಫ್ಯೂಷನ್ ಕರ್ಬೇಕು. JDS ಒಳ ಜಗಳದಿಂದ ಸೋತದೆ ವಿನಃ JDS ಪಕ್ಷ ಎಲ್ಲೂ ಸೋತಿಲ್ಲ. PSI ಆಗಂತಲ್ಲಿ ಬಂತು, ರೈಡ್ ಮಾಡಿದ್ರು, ಎಲ್ಲ ಮಾಡಿದ್ರು, ನಮ್ಮನ್ನು ಕೈ ಬಿಟ್ಟರು. ಈಗ ಯಾರು ನಮಗೆ ಗಾಡ್ ಫಾದರ್ ಇಲ್ಲ, ಒಂದು ಜನಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ದೊಡ್ಡಾಪುರ ತಾಲೂಕು JDS ಬೆಟ್ಟೆ. ಇದು ಏನಾಗಿದೆ ಅಂದರೆ JDS ಪಕ್ಷದಲ್ಲಿ ಕೆಲವು ಒಂದು ಭಿನ್ನಾಭಿಪ್ರಾಯ ಇರೋದ್ರಿಂದ ಅದು JDS ಸೋತ್ಕೊಂಡ್ಬರ್ತಾರೆ.